ಹಾಯ್! ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಡೂಪರ್ ಆಗಿದ್ದೀನಿ. ಸೊ ಮಾರ್ನಿಂಗ್ ಎಲ್ಲಿ ಹೋಗ್ತಾ ಇದ್ದೀರಪ್ಪ ಅಂತ ಅನ್ಕೊಂಬೇಡಿ. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ, ನಾವು ಲಾಸ್ಟ್ ಟೈಮ್ ಶಾರ್ಟ್ ಮೂವಿ ಮಾಡಿದ್ವಿ. ಹಾಗಾಗಿ ಅದ್ರದ್ದು ಬ್ಯಾಲೆನ್ಸ್ ಶೂಟ್ ಇತ್ತು. ಸೊ ಅದಕ್ಕೆ ಇವತ್ತು ರಿಹರ್ಸಲ್ ಮಾಡಬೇಕಿತ್ತು. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ವಿ. ಕಾರಲ್ಲಿ ಬಂದಿದ್ದು ಇಬ್ಬರೇ, ಬಟ್ ಅಲ್ಲಿ ಜಾಯಿನ್ ಆದ್ವಿ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು. ತಿಂಡಿ ಮಾಡ್ಕೊಂಬಂದಿರಲಿಲ್ಲ, ಎಮರ್ಜೆನ್ಸಿಲೇ ಹಾಗೆ ಬಂದಿದ್ವಿ. ಒಂದು ಹೋಟೆಲ್ಗೆ ಹೋದ್ವಿ. ಯಾರ್ಯಾರಿಗೆ ಏನೇನು ಫುಡ್ಡು ಅಂದ್ಬಿಟ್ಟು ಎಲ್ಲ ಆರ್ಡ್ರ್ ಮಾಡ್ಕೊಂಡ್ವಿ. ನಾನು ನಾರ್ಮಲಾಗಿ ಪೊಂಗಲ್ಲು, ಇಡ್ಲಿ ಇವೆಲ್ಲ ಇಷ್ಟ ಆಗಲ್ಲ. ಆದರೂ ಕೂಡ ಇವತ್ತು ಹೇಗಿರುತ್ತೆ ಅಂದ್ಬಿಟ್ಟು ಪೊಂಗಲ್ ಆರ್ಡ್ರ್ ಮಾಡ್ಕೊಂಡ್ವಿ. ಸೊ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಎಲ್ಲ ಶೇರಿಂಗ್ ಮಾಡ್ಕೊಂಡು ತಿಂದ್ಕೊಂಡು ಒಂದಷ್ಟು ಮಾತುಕತೆ ಎಲ್ಲ ಮಾಡಿಕೊಂಡು ಫಿನಿಷ್ ಮಾಡಿಕೊಂಡು ಕಾಫಿ ಕುಡಿಯೋಕ್ಕಂತ ಬಂದ್ವಿ. ಕಾಫಿ ಕೂಡ ಕುಡಿತಾ ಇದ್ಕೊಂಡು ಅಲ್ಲಿ ಒಂದಷ್ಟು ಡಿಸ್ಕಷನ್ನು ಮಾತುಕತೆ ಎಲ್ಲ ಮುಗಿಸ್ಕೊಂಡು ಅವ್ರು ಟೂ ವೀಲರಲ್ಲಿ ಬಂದಿದ್ರು, ನಾವು ಕಾರಲ್ಲಿ ಬಂದಿದ್ವಿ. ಸೊ ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಝೋಯ್ ಅಂದ್ಬಿಟ್ಟು ಆಫೀಸ್ ಹತ್ರ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ. ಸೊ ಬೆಂಗಳೂರಲ್ಲಿ ಟ್ರಾಫಿಕ್ ಹೇಳ್ಬೇಕಾ, ಅದೇ ರಾಗ ಅದೇ ಹಾಡು ಅಂತ ಯಾವಾಗಲೂ ಟ್ರಾಫಿಕ್ ಇದ್ದೇ ಇರುತ್ತೆ. ಇವತ್ತಿನ ರಿಹರ್ಸಲ್ ಹೇಗಿರುತ್ತೆ ಏನು ಅಂತ ಪ್ರತಿಯೊಂದು ಕೂಡ ಇದರಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಸೊ ನೋಡ್ಕೊಂಬನ್ನಿ, ಓಕೆನಾ? ಹಾಗೆ ಇದನ್ನು ಮಾತ್ರ ಮರಿಬೇಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ವೀಡಿಯೋಸ್ ಹೇಗಿರುತ್ತೆ ಅಂದ್ಬಿಟ್ಟು ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ದಯವಿಟ್ಟು. ಏನಂದರೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈ ಶಾರ್ಟ್ ಮೂವಿ ಬಂದ್ಬಿಟ್ಟು ನಾನೇ ಡೈರೆಕ್ಷನ್ ಮಾಡ್ತಿರೋದು, ಓಕೆನಾ? ಹಾಗಾಗಿ ಇದು ಫಸ್ಟ್ ಶಾರ್ಟ್ ಮೂವಿ ನಾನು ಡೈರೆಕ್ಷನ್ ಮಾಡ್ತಿರೋದು. ತುಂಬ ಏನೋ ಚಿಕ್ಕ ಪುಟ್ಟ ತಪ್ಪಿರುತ್ತೆ, ಪ್ಲೀಸ್ ದಯವಿಟ್ಟು ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿ, ಎಂಕರೇಜ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಯಾವ ಥರ ರಿಹರ್ಸಲ್ ಇರುತ್ತೆ, ಯಾವ ಥರ ನಾನು ಅವ್ರಿಗೆ ಹೇಳ್ಕೊಡ್ತೀನಿ, ಅವ್ರು ಯಾವ ಥರ ಹೇಳ್ತಾರೆ ಅನ್ನೋದು ಇದರಲ್ಲಿ ಪ್ರತಿಯೊಂದು ಕೂಡ ನಿಮಗೆ ತೋರಿಸ್ತೀನಿ. ನಾನು ಕೂಡ ಒಂದಷ್ಟು ಆ್ಯಕ್ಟಿಂಗ್ ಮಾಡ್ತಾ ಇರ್ತೀನಿ. ನೋಡಿ ನೋಡ್ಕೊಂಬನ್ನಿ ಹೇಗಿರುತ್ತೆ ಅಂತ ಹೇಳಿ, ಓಕೆನಾ? ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದೇನಪ್ಪ ಇಷ್ಟಪ್ಪ ಕಣ್ಬಿಟ್ಕೊಂಡು ಈ ಥರ ಹೇಳ್ತಾರೆ ಅಂದ್ಕೊಬೇಡಿ. ಸೊ ಜಸ್ಟ್ ಅವ್ರು ನಾನು ಡೈಲಾಗ್ ಡೆಲಿವರಿ ಕೊಡ್ತಾ ಇರೋದು. ಈ ಥರ ಮಾಡಬೇಕು, ಹೀಗೆ ಮಾಡಬೇಕು ಅನ್ನೋದೊಂದು ಹೇಳ್ಕೊಡ್ತಿರೋದು ಅಷ್ಟೇ, ಓಕೆನಾ? ಸೊ ಅದಾದಮೇಲೆ ನೀನು ಮಾಡಿ ತೋರಿಸ್ಬಾ ಅಂತ ಅಂದರು. ಹಾಗಾಗಿ ನಾನು ಕೂಡ ಬಂದುಬಿಟ್ಟು ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡಿದೆ. ನಾನಲ್ಲ ಇದರಲ್ಲಿ ಆ್ಯಕ್ಟ್ ಮಾಡೋದು, ನಾನು ಡೈರೆಕ್ಷನ್ ಅಷ್ಟೇ ಮಾಡೋದು. ಬಟ್ ಆದರೂ ಕೂಡ ಸರಿ ನೀನು ಹೆಂಗೆ ಮಾಡ್ತೀಯ ಮಾಡು ಅಂತಂದಾಗ ಅವ್ರ ಜೊತೆ ಜಸ್ಟ್ ಹಂಗೆ ಆ್ಯಕ್ಟ್ ಮಾಡೋಣ, ತೋರಿಸೋಣ ಅಂದ್ಬಿಟ್ಟು ಬಂದು ಕೂತ್ಕೊಂಡು ನಾನು ಕೂಡ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ವಾ ಯಾವ ಥರ ಮಾಡ್ತಾಯಿದ್ದೀನಿ ಅಂತ. ಏನಂದರೆ ಆ್ಯಕ್ಟಿಂಗು ಎಷ್ಟು ಕಲಿತ್ರು ಇನ್ನೂ ಕಲಿಬೇಕು. ಸೀರಿಯಸ್ಲಿ ಹೇಳ್ತೀನಿ, ಆ್ಯಕ್ಟಿಂಗ್ ಅಂದರೆ ಎಲ್ಲರೂ ಕೂಡ ನೋಡೋ ಅಷ್ಟು ಸುಲಭ ಅಲ್ಲ. ಸೀರಿಯಸ್ಲಿ ತುಂಬ ಅಂದರೆ ತುಂಬ ಕಷ್ಟನೇ. ಕಷ್ಟ ಅನ್ನೋರು ಕಷ್ಟ ಆಗುತ್ತೆ, ಈಸಿ ಅನ್ನೋರಿಗೆ ಈಸಿ ಆಗುತ್ತೆ. ಬಟ್ ಏನಪ್ಪ ಅಂದರೆ ನಾವೆಲ್ಲ ಇನ್ನೂ ಕಲಿತಾ ಇದ್ದೀವಿ, ನಮಗೆಲ್ಲ ಸ್ವಲ್ಪ ಕಷ್ಟನೇ ಅನಿಸುತ್ತೆ. ಹಾಗಾಗಿ ಡೈರೆಕ್ಷನ್ ಮಾಡ್ತಿದ್ದೀನಲ್ವ, ಏನಂದರೆ ಡೈರೆಕ್ಟರಿಗೆ ಎಷ್ಟೇ ನಾವು ಮಾಡಿದ್ರೂ ಕೂಡ ಅವ್ರಿಗೆ ಓಕೆ ಆಗಲ್ಲ, ಓಕೆನಾ? ನಾನಿವಾಗ ಡೈರೆಕ್ಷನ್ ಇದರಲ್ಲಿ ಇರೋದ್ರಿಂದ ನನಗೆ ಅವ್ರು ಏನೇ ಮಾಡಿದ್ರು ಕೂಡ ನನಗೆ ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅಂತ ಅನ್ನಿಸ್ತಿರುತ್ತೆ. ಹಾಗಾಗಿ ನಾನೇ ಸರಿ ತೋರಿಸೋಣ ಒಂದು ಸರಿ ಅವ್ರಿಗೆ, ಈ ಥರ ಮಾಡಿ ಈ ಥರ ಮಾಡಿ ಅಂತ ಅವ್ರಿಗೆ ಅಂದರೆ ಜಸ್ಟ್ ಹೇಳ್ತಾ ಇದ್ದೀನಿ. ಹೇಳೋದ್ರಿಂದ ನಾನೇ ಆ್ಯಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ ಯಾವ ಥರ ಏನು ಅಂತ. ನೋಡ್ಕೊಂಬನ್ನಿ ಇದು ಹೇಗಿರುತ್ತೆ ಅಂದ್ಬಿಟ್ಟು. ಉಫ್! ಅಂತೂ ಇಂತೂ ರಿಹರ್ಸಲ್ ಮುಗೀತು. ಏನಂದ್ರೆ ನನ್ನ ಫ್ರೆಂಡ್ ಅವ್ರ ಮಗಳನ್ನ ಕರ್ಕೊಂಬರ್ಬೇಕು ಅಂತ ಸ್ಕೂಲ್ ಹತ್ರ ಹೋಗಿದ್ರು. ಬರ್ಬೇಕಾದ್ರೆ ಹಾಗೆ ಐಸ್ ಕ್ರೀಮ್ ತಗೊಂಬಂದಿದ್ರು. ಐಸ್ ಕ್ರೀಮ್ ಅಂದ್ರೆ ನನ್ನ ಫೇವ್ರೇಟ್. ಹಾಗೆ ಐಸ್ ಕ್ರೀಮ್ ತಿನ್ಕೊಂಡು, ಎಂಜಾಯ್ ಮಾಡ್ಕೊಂಡು, ಡಿಸ್ಕಷನ್ ಮಾಡ್ಕೊಂಡು, ಏನಪ್ಪಾ ಇನ್ನೊಂದ್ಸರಿ ಡಿಸ್ಕಷನ್ ಅನ್ಕೊಂಬೇಡಿ, ನಾಳೆ ಒಂದು ರೀಲ್ಸ್ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊತಾ ಇದ್ವಿ. ನೋಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ, ಹೇಗ್ ಮಾಡ್ತಾ ಇದ್ವಿ ಅಂದ್ಬಿಟ್ಟು. ಸೊ ಎಲ್ಲ ಮಾಡ್ಕೊಂಡು ನಾಳೆ ಎಷ್ಟು ಗಂಟೆಗೆ ಹೋಗ್ಬೇಕು, ಯಾವ ಲೊಕೇಶನ್ಗೆ ಹೋಗ್ಬೇಕು ಅಂತ ಹಂಗೆ ಪ್ಲಾನ್ ಮಾಡ್ಕೊಂಡು, ಡ್ಯಾನ್ಸ್ ಎಲ್ಲ ರಿಹರ್ಸಲ್ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ಒಂದಷ್ಟು ಜನ ಫ್ರೆಂಡ್ಸ್ ಎಲ್ಲ ಬಂದ್ವಿ. ಇವರೆಲ್ಲ ನೋಡಿರ್ತೀರ ಇನ್ಸ್ಟಾದಲ್ಲಿ ಸ್ವಲ್ಪ ಫೇಮಸ್ಸು.
ಅವ್ರೆಲ್ಲ ಅವ್ರ ಜೊತೆ ಹಂಗೆ ಡಿಸ್ಕಷನ್ ಮಾಡ್ಕೊಂಡು, ಸ್ವಲ್ಪ ಹಂಗೆ ಎಂಜಾಯ್ ಮಾಡ್ಕೊಂಡು, ಎಲ್ಲ ಮಾಡ್ಕೊಂಡು ಇದ್ವಿ. ಸೊ ಇವತ್ತಿನ ದಿನ ಹೇಗಿತ್ತು? ಎಲ್ಲರೂ ನೋಡಿದ್ರಲ್ವಾ ಹೇಗಿದೆ ಅಂದ್ಬಿಟ್ಟು. ಪ್ಲೀಸ್ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.